ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ರಾಜ್ಯದಲ್ಲಿ ಚುನಾವಣೆಗಳ ಪರ್ವ ಪ್ರಾರಂಭವಾಗಿದೆ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ನಂತರ ಎಲ್ಲರ ಕಣ್ಣು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯೆಡೆಗೆ ನೆಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನಂತರ ಗರಬಡಿದಂತೆ ಎದ್ದಿರುವ ಸರ್ಕಾರ GBAಯನ್ನು 5 ಪಾಲಿಕೆಗಳಾಗಿ ವಿಂಗಡಿಸಿ ವಾರ್ಡ್ ವಿಂಗಡಣೆ ಮಾಡಿ ಚುನಾವಣೆಗೆ ತಯಾರಿ ನಡೆಸಿದೆ. ರಾಜಕೀಯ ಪಕ್ಷಗಳು ಗರಿಗೆದರಿ ಚುನಾವಣೆಗೆ ಅಖಾಡ ಸಿದ್ಧಗೊಳಿಸುತ್ತಿದೆ. GBA ಚುನಾವಣೆ ಸಿದ್ಧತೆಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದ ಏಕೈಕ ಪ್ರಬಲ ಪ್ರಾದೇಶಿಕ ರಾಜಕೀಯ ಪಕ್ಷ ಜಾತ್ಯತೀತ ಜನತಾದಳ ಸಮರೋಪಾದಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸಭೆ ನಡೆಸಿ ಬೆಂಗಳೂರಿನ ಕೆಂಗೇರಿ ಸಮೀಪದ ಕೊಮ್ಮಘಟ್ಟ ನೈಸ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸುವುದರ ಮೂಲಕ 2028ಕ್ಕೆ ದಿಕ್ಸೂಚಿಯಾದಂತಾಗಿದೆ. ಈ ಹಿಂದೆ ದೀರ್ಘಕಾಲ ಬೆಂಗಳೂರು ಮಹಾನಗರದ JDS ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ದಾಸರಹಳ್ಳಿ ನಗರಸಭೆಯ ಪ್ರಪ್ರಥಮ ಅಧ್ಯಕ್ಷರಾಗಿ 20-25 ವರ್ಷಗಳಾದರೂ ಜನಮನದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಕೊಡುಗೆಗಳನ್ನು ನೀಡಿದಂಥ ಜಾತ್ಯತೀತ ಜನತಾದಳದ ರಾಜ್ಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ B ಅಂದಾನಪ್ಪನವರು JDS ಟೈಮ್ಸ್ ಟಿವಿಯೊಂದಿಗೆ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ. 1977ರಲ್ಲಿ ಜನತಾ ಪಕ್ಷ ಉದಯವಾಗಿ ಅಂದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ವಿರೋಧ ಪಕ್ಷದ ನಾಯಕರಾಗಿ ಪಾರ್ಟಿಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಜನತಾ ಪಕ್ಷ ಉದಯವಾಯಿತು. ಆ ನಂತರ ಜನತಾ ಪಕ್ಷವಾಗಿ ಜನತಾ ದಳ ಆಯಿತು. ಅದಾದಮೇಲೆ 1989ರಲ್ಲಿ ಸಮಾಜವಾದಿ ಜನತಾ ಪಕ್ಷ ಸನ್ಮಾನ್ಯ ದೇವೇಗೌಡ ಉಪಾಧ್ಯಾಯರ ನೇತೃತ್ವದಲ್ಲಿ ಸಮಾಜವಾದಿ ಜನತಾ ಪಾರ್ಟಿ ಉದಯ ಆಯಿತು. ಆ ನಂತರದಲ್ಲಿ ಮತ್ತೆ ಜನತಾ ದಳ ಆಗಿ ಎರಡೂ ಒಂದು ಪಾರ್ಟಿ ಒಂದಾಗಿ ಜನತಾ ದಳ ಆಯಿತು. ಆಗ ಸನ್ಮಾನ್ಯ ಅಪ್ಪಾಜಿಯವರು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಂತರದ ದಿನಗಳಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಕರ್ನಾಟಕದ ಒಬ್ಬ ರೈತನ ಮಗ ಅದೇತನಹಳ್ಳಿಯ ಇಂದ ಹುಟ್ಟಿ ಬೆಳೆದು ದೆಹಲಿಯ ಕೆಂಪು ಕೋಟೆಯ ಮೇಲೆ ಬಾವುಟವನ್ನು ಆರಿಸಿದಂಥ ಏಕೈಕ ರೈತಾಪಿ ಮಗ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡು ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಇದ್ದಂಥ ಅವಧಿಯಲ್ಲಿ ಶ್ರಮಿಸಿದಂಥದ್ದು. ನಂತರದ ದಿನಗಳಲ್ಲಿ ಜನತಾ ದಳ ವಿಭಜನೆ ಆದಾಗ 1999ರಲ್ಲಿ ಸಮಾಜವಾದಿ ಜನತಾ ಪಾರ್ಟಿ ಈ JDS ಪಕ್ಷ ಜನತಾದಳ ಜಾತ್ಯತೀತ ಪಕ್ಷ ಉದಯವಾಯಿತು. ಇಂದಿಗೆ ಉದಯವಾಗಿ 25 ವರ್ಷಗಳು ಕಳೆದಿದೆ. ಇವತ್ತು ನಾವು ಕರ್ನಾಟಕಾದ್ಯಂತ ರಾಜ್ಯಾದ್ಯಂತ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಹಿಂದೆ 2 ಭಾಗ ಆಯಿತು. ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಗೆ ಒಬ್ಬರು, ಬೆಂಗಳೂರು ನಗರಕ್ಕೆ ಒಬ್ಬರು ಅಧ್ಯಕ್ಷರಿದ್ದರು, ನಗರ ಜಿಲ್ಲೆಗೆ ಒಬ್ಬರು ಅಧ್ಯಕ್ಷರಿದ್ದರು. ನಾನು ಅವತ್ತು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರ ಅಂತ 2 ಭಾಗ ಇತ್ತು. 2 ಭಾಗದಲ್ಲಿ ಬೆಂಗಳೂರು ನಗರಕ್ಕೆ ಬೇರೆ ಅಧ್ಯಕ್ಷರಿದ್ದರು. ನಾನು ಬೆಂಗಳೂರು ನಗರ ಜಿಲ್ಲೆಗೆ ಅಧ್ಯಕ್ಷನಾಗಿದ್ದೆ. ಸುಮಾರು 12 ವರ್ಷ ನಾನು ನಗರ ಜಿಲ್ಲೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅವತ್ತೇನೆಂದರೆ ಈ ಕ್ಷೇತ್ರಗಳ ವಿಂಗಡಣೆ ಇದಾಗಿರಲಿಲ್ಲ, ಡಿಲಿಮಿಟೇಷನ್ ಇದಾಗಿರಲಿಲ್ಲ. ಅದಾದಮೇಲೆ ಬರೀ ಇದ್ದಿದ್ದು 16 ಕ್ಷೇತ್ರಗಳು ಬೆಂಗಳೂರಿನಲ್ಲಿ. 12 ವಾರ್ಡ್ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರ ಇತ್ತು, 4 ಕ್ಷೇತ್ರಗಳು ನಗರ ಜಿಲ್ಲೆಗಿತ್ತು. ಆ ನಂತರ ಇದೆಲ್ಲ ಪುನರ್ ವಿಂಗಡಣೆ ಆದಾಗ 28 ಕ್ಷೇತ್ರಗಳಾಯಿತು, 28 ವಿಧಾನಸಭಾ ಕ್ಷೇತ್ರಗಳಾಯಿತು. 198 ವಾರ್ಡ್ ಆದಮೇಲೆ ಅದೇ 28 ನಗರ ವಿಧಾನಸಭಾ ಕ್ಷೇತ್ರಗಳಾದಾಗ ಆಗ ಇವೆಲ್ಲ ವ್ಯಾಪ್ತಿಗೆ ಬಂತು. ಇವೇನು ನಗರ ಜಿಲ್ಲೆ ಇದ್ದಿದ್ದು ನಗರ ಜಿಲ್ಲೆ ಸುಮಾರು 12ಕ್ಕೂ ಹೆಚ್ಚು 12-16 ವಿಧಾನಸಭಾ ಕ್ಷೇತ್ರಗಳಾಗಿ ಇದು ಡೆವಲಪ್ ಆಯ್ತಿದ್ದು. ಹಾಗಾಗಿ ಇವತ್ತು ನಂತರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಾಗ ಒಂದೇ ಒಂದು ಭಾಗ ಮಾಡಿ ಅದಕ್ಕೆ ಒಬ್ಬರೇ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ಆವಾಗ ಅದಕ್ಕೆ ಈಗಿನ ನಮ್ಮ ಯುವ ಮಿತ್ರ ರಮೇಶ್ ಗೌಡರು ಮಾಜಿ ಶಾಸಕರು ಅವ್ರನ್ನ ಈ ಒಂದು GBA ಇದು ಬೆಂಗಳೂರು ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆತ ಪಾಪ ಯುವಕ, ಬಹಳ ಸಂಘಟನಾತ್ಮಕವಾಗಿ
ಎಲ್ಲ ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳಲ್ಲೂ ಓಡಾಟ ಮಾಡಿ ಎಲ್ಲ ಕಡೆಯೂ ಉತ್ತಮವಾದ ಸಂಘಟನೆ ಮಾಡಿ ಇವತ್ತು ದೇವೇಗೌಡರ ಅಪ್ಪಾಜಿ ಕುಮಾರಣ್ಣರು ಕೂಡ ಅವ್ರ ಬಗ್ಗೆ ಒಳ್ಳೆ ಪ್ರೀತಿ ವಿಶ್ವಾಸ ಸಂಘಟನೆಗೆ ಒಳ್ಳೆ ಒತ್ತನ್ನು ಕೊಟ್ಟು ಅವರು ಪ್ರಶಂಸೆಯನ್ನು ನೀಡಿದ್ದಾರೆ. ಯುವಕವೆಲ್ಲ ಕೆಲಸ ಮಾಡ್ಕೊಂಡು ಬಂದರು. ಈಗ ಮತ್ತೆ ರೀಸೆಂಟಾಗಿ ಇದನ್ನು GBA ಆದಮೇಲೆ ಒಬ್ಬರೇ ಇದ್ದರೆ ಆಗೋದಿಲ್ಲ ಅಂತೇಳಿ ಏನು 5 ಈ GBAನ ನಗರ ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. 5 ನಗರ ಪಾಲಿಕೆಗಳಿಗೂ ಕೂಡ ಪ್ರತ್ಯೇಕವಾಗಿ ಅಧ್ಯಕ್ಷರು ನೇಮಕ ಮಾಡಿ ಅದಕ್ಕೆ ಉಸ್ತುವಾರಿ ಕೂಡ ಇವ್ರನ್ನ ನಮ್ಮ ರಮೇಶ್ ಗೌಡರು ಇದ್ದಾರೆ. ಇನ್ನು 5 ಕ್ಷೇತ್ರಗಳ 5 ಭಾಗಗಳಿಗೂ ಸಪ್ರೇಟ್ ಅಧ್ಯಕ್ಷರನ್ನ ನೇಮಕ ಮಾಡಿ ಅವರ ಅಧ್ಯಕ್ಷಗಳು 5 ಜನನು ಒಂದು ಭಾಗ ಈ ಕಡೆ ನಾರ್ತ್ಗೆ ಕೃಷ್ಣಪ್ಪನವರು ಕೃಷ್ಣಪ್ಪನವರು ಹಳಬರು ಅವರು ಸೀನಿಯರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಂದು ಅವಕಾಶವನ್ನು ಈ ಕಡೆ ಕೊಟ್ಟಿದ್ದಾರೆ. ಆ ಕಡೆ ತಿಮ್ಮೇಗೌಡರು ಮತ್ತು ಅವರು ಇನ್ನೂ ಪೂರ್ವ ಆ ಕಡೆ ಭಾಗದಲ್ಲ 5 ಜನ ಕೃಷ್ಣ ಅವರು ಮತ್ತು ಇವರು ಪ್ರಕಾಶ್ ಮತ್ತು ಸೆಂಟ್ರಲ್ಗೆ ಪ್ರಕಾಶ್ ಅದು ಪ್ರಕಾಶ್ ಕೂಡ ಹಿಂದೆ ಮಹಾನಗರ ಪಾಲಿಕೆಗೆ ಇಲ್ಲಿ ವ್ಯಾಪ್ತಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅನುಭವ ಇದೆ. ಇದನ್ನೆಲ್ಲ ಮಾಡಿ ಕೆಲಸ ಎಲ್ಲರೂ ಕೂಡ ಬೆಂಗಳೂರನ್ನ ಸಂಘಟನೆ ಮಾಡೋಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ JDS ಬೆಂಗಳೂರಿನಲ್ಲಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ದುಡಿಬೇಕಾದ್ರೆ ಮಾಡೋಣ. ಅದೇ 100ಕ್ಕೆ 100 ದಿಕ್ಸೂಚಿನೇ ಇವತ್ತು ನಮ್ಮ ಸಂಘಟನಾತ್ಮಕ ಏನಿದೆ ಅದ್ರ ಮೇಲೆ ಮುಂದೆ ಬರುವಂಥ ವಿಧಾನಸಭಾ ಕ್ಷೇತ್ರಗಳಿಗೆ ಅದು ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಭಾಳ ಜನ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಪಕ್ಷದವರು ಇವತ್ತು ವಿಶ್ವಾಸ ಇಟ್ಟಿದ್ದಾರೆ. ಮುಂದೆ ಏನು 2 ಬಾರಿ ದೇವೇಗೌಡರು ಈ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಏನು ಕೊಡುಗೆ ಹಳ್ಳಿಗೆ ಅಲ್ಲ ಬೆಂಗಳೂರಿಗೆ ಕೊಟ್ಟಂಥ ಅನೇಕ ಕೊಡುಗೆಗಳಿದೆ. ಜೊತೆಯಲ್ಲಿ ಕುಮಾರಣ್ಣವರು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸರ್ಕಾರ ಆ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಮತ್ತು ಅವ್ರನ್ನ 2028ಕ್ಕೆ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಎಲ್ಲರ ಜನ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರೇ ಇದಕ್ಕೆ ಫೌಂಡೇಶನ್ ಆಗಬೇಕು. ಬೆಂಗಳೂರಿಗೆ ಹೋಗಿದ್ರೆ ಇಡೀ ಕರ್ನಾಟಕಕ್ಕೆ ಹೋಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಒಂದು ನಾವು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ನಾವು ಇವತ್ತಿಂದಲೇ ಶ್ರಮ ಪಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲ ಕಾರ್ಯಕರ್ತರು ತಯಾರಾಗಿದ್ದಾರೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.